ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಹೈಪರ್ ಟೆನ್ಷನ್, ಅಧಿಕ ರಕ್ತದೊತ್ತಡ ಅಥವಾ BP ಕಾಯಿಲೆ ಸಾಧಾರಣವಾಗಿ ತುಂಬಾ ಜನ ಅತಿ ಹೆಚ್ಚು ಪ್ರಪಂಚದಲ್ಲಿ ಬಾಧಿಸ್ತಾ ಇರುವಂತಹ ಒಂದು ಕಾಯಿಲೆ. WHO ಪ್ರಕಾರ 1.13 ಬಿಲಿಯನ್ ಜನ ಈ ಪ್ರಪಂಚದಲ್ಲಿ ಇದನ್ನು ನರಳ್ತಾ ಇದ್ದಾರೆ. ಅದರಲ್ಲಿ 50% ಜನಗಳಿಗೆ ಗೊತ್ತೇ ಇಲ್ಲ ತಮಗೆ BP ಕಾಯಿಲೆ ಇದೆ ಅಂತ ಅರ್ಥ. ಯಾಕಂದ್ರೆ ಈ BP ಕಾಯಿಲೆ ಒಂದು ಸೈಲೆಂಟ್ ಆಗಿ ನಮ್ಮ ಮನುಷ್ಯವನ್ನ ಸಾಯಿಸುವಂತ ಒಂದು ಕಾಯಿಲೆ. ನಮ್ಮ ರಕ್ತನಾಳಗಳನ್ನ ಡ್ಯಾಮೇಜ್ ಮಾಡ್ಬೋದು, ನಮ್ಮ ಹಾರ್ಟ್ ನ ಡ್ಯಾಮೇಜ್ ಮಾಡೋದಾಗಿರ್ಬೋದು, ನಮ್ಮ ಬ್ರೈನ್ ಅಲ್ಲಿ ಆಗಿರ್ಬೋದು, ನಮ್ಮ ಕಿಡ್ನಿಗಳಲ್ಲಾಗಿರ್ಬೋದು, ಸಾಕಷ್ಟು ತೊಂದರೆಯನ್ನ ತಂದು ಕೊಡುವಂತ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಈ BP ಕಾಯಿಲೆ. ಈ BP ಕಾಯಿಲೆಯನ್ನ ಸರಿಯಾಗಿ ನಿಯಂತ್ರಣಕ್ಕೆ ಸುಮಾರು ಒಂದು ಟೆಕ್ನಿಕ್ಗಳಿದೆ. ಆದ್ರೆ ಒಂದು ತುಂಬಾ ಎಫೆಕ್ಟಿವ್ ಆಗಿ ನನ್ನ ಒಂದು ಪೇಷಂಟ್ಗಳಲ್ಲಿ ಎಫೆಕ್ಟಿವ್ ಆಗಿ ಮಾಡುವಂತ ಒಂದು ವಿಧಾನ ಅಥವಾ ಒಂದು ಮನೆಮದ್ದು ಅಂತ ಹೇಳಿದ್ರೆ ಹೈಬಿಸ್ಕಸ್ ಟೀ ಅಥವಾ ಕೆಂಪು ದಾಸವಾಳದ ಎಲೆಯ ಒಂದು ಟೀ. ಈ ಟೀಯನ್ನು ಮಾಡಿಕೊಂಡು ನಾವು ಪ್ರತಿನಿತ್ಯ ಸೇವಿಸ್ತಾ ಬರೋದ್ರಿಂದ ಕೇವಲ 4 ರಿಂದ 5 ವಾರಗಳಲ್ಲಿ 10 ರಿಂದ 20 ತನಕ ಅವರು ಸಿಸ್ಟಾಲಿಕ್ BP ರೆಡ್ಯೂಸ್ ಆಗಿದೆ ಅಂತ ಕೂಡ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಹೈಬಿಸ್ಕಸ್ ಅಥವಾ ಕೆಂಪು ದಾಸವಾಳದಲ್ಲಿ ಅತಿ ಹೇರಳವಾಗಿ ಫ್ಲಾವನಾಯ್ಡ್ಸ್ಗಳು, ಆಂಟೋಸಯನಿನ್ ಅಂತ ಒಂದು ಅಂಶಗಳಿರುವಂತ ಇರ್ಬೋದು, ಜೊತೆಗೆ ಕೆಲವು ಪಾಲಿಫಿನಾಲ್ಸ್ಗಳು ಮತ್ತು ಕೆಲವು ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ರಕ್ತನಾಳವನ್ನ ಗಟ್ಟಿ ಮಾಡ್ತವೆ ಮತ್ತು ನಮ್ಮ ರಕ್ತವನ್ನ ತೆಳು ಮಾಡುತ್ತೆ, ರಕ್ತ ಸಂಚಾರನ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಈ ಹೈಬಿಸ್ಕಸ್ ಟೀ ಮಾಡುವ ವಿಧಾನ ಬಹಳ ಮುಖ್ಯವಾಗಿ ನೋಡಿ, ಸಾಧ್ಯವಾದ್ರೆ ಬರೆದಿಟ್ಕೊಳ್ಳಿ, ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ 4 ಒಂದು ಈ ಕೆಂಪು ದಾಸವಾಳದ ಏನು ಹೂವು ಇರುತ್ತೆ ಅದನ್ನ ಅದರ ಎಸಳುಗಳನ್ನ ಬಿಡಿಸಿ ಒಂದು ಕಡೆ ಒಂದು ಬಾಟಲ್ನಲ್ಲಿ ನೆರಳಿನಲ್ಲಿ ಒಣಗಿಸಿ ಚೆನ್ನಾಗಿ ಅದನ್ನ ಒಂದು ಬಾಟಲ್ನಲ್ಲಿ ಸ್ಟೋರ್ ಮಾಡಿಡಿ. ಆ ಕೆಂಪು ತನ ಅದರಲ್ಲಿ ಹಂಗೆ ಉಳ್ಕೋಬೇಕು, ಆ ತರ ಮೇಂಟೈನ್ ಮಾಡ್ಕೊಡಿ. ಜೊತೆಗೆ ಬೇಕಾಗಿರುವಂಥದ್ದು ಚಕ್ಕೆ, ಜೊತೆಗೆ ಬೇಕಾಗಿರೋದು ಕೆಲವು ಸ್ವಲ್ಪ ಶುಂಠಿ ಮತ್ತು ಅವಶ್ಯಕತೆ ತಕ್ಕಂತೆ ಬೇಕು ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಅದಕ್ಕೆ ಜೇನುತುಪ್ಪವನ್ನು ಅಥವಾ ಈ ಜಾಗರಿ ಪೌಡರ್ ಅಥವಾ ಈ ಬೆಲ್ಲದ ಪುಡಿಯನ್ನ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಏನ್ ಮಾಡಿ ಅಂತ ಹೇಳಿದ್ರೆ ಪ್ರತಿದಿನ ನೀವು ಆಕ್ಚುಲಿ ಈ ಒಂದು ನೆನೆಸಿ ಸ್ಟೋರ್ ಮಾಡಿ ಇಟ್ಟಂತ ಒಂದು ಈ ದಾಸವಾಳದ ಏನು ಎಸಳುಗಳನ್ನ ಒಂದು ನೀರನ್ನ ಚೆನ್ನಾಗಿ ಕುದಿಸಿ ಅದನ್ನ ಆಫ್ ಮಾಡಿದ ನಂತರ ಅದಕ್ಕೆ ಒಂದು ಚಮಚದಷ್ಟು ಈ ಒಂದು ಒಣಗಿದ ಈ ದಾಸವಾಳದ ಹೂವನ್ನ ಹಾಕಿ, ಜೊತೆಗೆ ಒಂದು ಚಿಟಿಕೆಯಷ್ಟು ಸಿನಮನ್ ಪೌಡರ್ ಅಥವಾ ಈ ಚಕ್ಕೆಯ ಪುಡಿಯನ್ನ ಕೂಡ ಮಿಕ್ಸ್ ಮಾಡಿ. ಅದೇ ರೀತಿ ಈ ಜಜ್ಜಿ ಮಾಡಿದ ಡ್ರೈ ಶುಂಠಿ ಅಥವಾ ಡ್ರೈ ಜಿಂಜರ್ ಅಥವಾ ಹಸಿ ಶುಂಠಿನೇ ಆಗುತ್ತೆ, ಒಂದು ಸಣ್ಣ ತುಂಡು ಹಸಿ ಶುಂಠಿಯನ್ನು ಹಾಕಿ ಒಂದು 5 ರಿಂದ 10 ನಿಮಿಷ ಅದನ್ನ ನೆನೆಯಲ್ಲಿ ಬಿಡಿ ಈ ಮೂರನ್ನು. ನಂತರ ಅದನ್ನ ಸೋಸ್ಕೊಂಡ್ಬಿಟ್ಟು ಅವಶ್ಯಕತೆಗೆ ಇದ್ದಲ್ಲಿ ಬೇಕಾದರೆ ಅದಕ್ಕೆ ಸ್ವಲ್ಪ ಜಾಗರಿ ಪೌಡರ್ ಅಥವಾ ಬೆಲ್ಲದ ಪುಡಿಯನ್ನು ಅಥವಾ ಜೇನುತುಪ್ಪವನ್ನು ಬೆರೆಸಿ ಸೇವಿಸ್ತಾ ಬರಬೇಕು. ಮಿನಿಮಮ್ ಒಂದು 3 ರಿಂದ 4 ವಾರ ಮಾಡ್ತಾ ಬಂದಲ್ಲಿ ನಿಧಾನವಾಗಿ ನಿಮ್ಮ ಹಾರ್ಟ್ ನ ಒಂದು ಫಂಕ್ಷನ್ ಜಾಸ್ತಿ ಆಗ್ತಾ ಬರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಇಡೀ ದೇಹಕ್ಕೆ ಚೆನ್ನಾಗಿ ಆಗ್ತಾ ಹೋಗುತ್ತೆ, ನಮ್ಮ ಚರ್ಮದ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ. ಅದೇ ರೀತಿ ನಮ್ಮ ಒಂದು ಈ ಮುಂದೆ ಆಗುವಂತ ಈ ಸ್ಟ್ರೋಕೋ ಅಥವಾ ಈ ಹಾರ್ಟ್ಗೆ ಬರುವಂಥದ್ದು ಎಲ್ಲದನ್ನು ಕಡಿಮೆ ಮಾಡ್ತಾ ಬರುತ್ತೆ. ಜೊತೆಗೆ ಈ ರಕ್ತನಾಳಗಳಲ್ಲಿ ಅಂಟ್ಕೊಂಡಿರುವಂತಹ ಈ ಕೊಲೆಸ್ಟ್ರಾಲ್, ಕೆಟ್ಟ ಕೊಬ್ಬಿನ ಅಂಶ, ಜಿಡ್ಡಿನ ಅಂಶವನ್ನ ಕ್ಲೀನ್ ಮಾಡುತ್ತೆ ಅಂತ ಕೂಡ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ವೀಕ್ಷಕರೇ, ನಾ ಇಲ್ಲಿ ಮತ್ತೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಒಂದು ಮೆಡಿಸಿನ್ಸ್, ಒಂದು ಫುಡ್ ಅಥವಾ ಒಂದು ಡ್ರಗ್ ನಿಂದ ನಿಮ್ಮ BP ಸಂಪೂರ್ಣವಾಗಿ ಹತೋಟಿಯಲ್ಲಿ ಬರೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಮೂವ್ಮೆಂಟ್, ಚಲನೆ, ಅಟ್ಲೀಸ್ಟ್ 30 ನಿಮಿಷ ಬ್ರಿಸ್ಕ್ ವಾಕ್ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಮೆಡಿಟೇಷನ್ ಮಾಡುವಂಥದ್ದು, ಈ ತರ ಒಂದು ಅಭ್ಯಾಸವನ್ನ ಇಟ್ಕೊಳ್ಳಿ. ಯಾವಾಗ್ಲೂ ಕುತ್ಕೊಂಡೇ ಕೆಲಸ ಮಾಡುವಂತ ಅಭ್ಯಾಸವನ್ನ ಬಿಟ್ಟುಬಿಡಿ. ಜೊತೆಗೆ ನೀವು ಮಾಡಬೇಕಾಗಿರೋ ಒಂದು ವಿಷಯ ಏನಂತ ಹೇಳಿದ್ರೆ ರಿಸ್ಟ್ರಿಕ್ಟ್ ದ ಇಂಟೇಕ್ ಆಫ್ ಸಾಲ್ಟ್. WHO ಏನ್ ರೆಕಮೆಂಡ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ಸ್ಗೆ 5 ಗ್ರಾಮ್ ಪರ್ ಡೇ ಸಾಲ್ಟ್ ಇಂಟೇಕ್ ಮಾತ್ರ. ಆದ್ರೆ ನಾವು ಅದರ 5, 6 ಪಟ್ಟು 7 ಪಟ್ಟು ಹೆಚ್ಚು ಉಪ್ಪನ್ನು ನಾವು ಉಪಯೋಗಿಸ್ತಾ ಇದೀವಿ. ಅತಿ ಹೆಚ್ಚು ಸೋಡಿಯಂ ಇರುವಂತಹ ಆಹಾರಗಳು ನಾವು ತಗೊಳ್ತಾ ಯಾವುದೇ ಒಂದು ಬೇಕರಿ ಐಟಮ್ಸ್ಗೆ ಹೋಗ್ಲಿ, ಚಿಪ್ಸ್ ಇರಲಿ, ಕೋಡ್ಬಳೆ ಇರಲಿ, ಬ್ರೆಡ್ ಇರಲಿ, ರಸ್ಕ್ ಇರಲಿ, ಎಲ್ಲದರ ಕೂಡ ಆಡೆಡ್ ಸಾಲ್ಟ್ ಮತ್ತು ಆಡೆಡ್ ಶುಗರ್ ಇದ್ದೇ ಇರುತ್ತೆ. ಈ ತರ ಒಂದು ರಿಫೈನ್ಡ್ ಸಾಲ್ಟ್ನ, ರಿಫೈನ್ಡ್ ಶುಗರ್ನ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಈ BP ರಿಸ್ಕ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಸಾಲ್ಟ್ನ ಇಂಟೇಕ್ ಕಡಿಮೆ ಮಾಡಿ, ಎಕ್ಸಸೈಸ್ನ ಪ್ರಮಾಣ ಜಾಸ್ತಿ ಮಾಡಿ, ಹೆಲ್ತಿ ಲೈಫ್ ಸ್ಟೈಲ್, ಹೆಲ್ತಿ ಫುಡ್, ನ್ಯಾಚುರಲ್ ಆಗಿರುವಂತಹ ಆಹಾರಗಳನ್ನ ಆದಷ್ಟು ಹೆಚ್ಚು ಸೇವಿಸ್ತಾ ಬರೋದ್ರಿಂದ ನಿಮ್ಮ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಹೈಬಿಸ್ಕಸ್ ಟೀ ಜೊತೆಯನ್ನು ಮಾಡಿ, ಆದರೆ ಇದು ನಿಮ್ಮ ಯಾವುದೇ ಒಂದು ಮೆಡಿಸಿನ್ಸ್ಗೆ ಪರ್ಯಾಯವಾಗಿ ಅಲ್ಲ. ಅಂದ್ರೆ ನೀವು ತಗೊಳ್ತಿರೋ ಮೆಡಿಸಿನ್ಸ್ ಬಿಟ್ಬಿಟ್ಟು ನಾನು ತಗೊಂಡ್ಬರ್ತೀನಿ ಅಂದ್ರೆ ಆಗಲ್ಲ. ನೀವು ಇರುವಂತ ಮೆಡಿಸಿನ್ಸ್ ನ ಪ್ರಮಾಣ ಜಾಸ್ತಿ ಆಗಬಾರ್ದು ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ 140 ರೇಂಜಲ್ಲಿ ಇದೆ, ನಿಮಗೆ BP ಮಾತ್ರೆಗಳನ್ನ ಈಗಲೇ ತಗೊಳ್ಳುವಂತ ಒಂದು ಇಷ್ಟ ಇಲ್ಲ ಅಂತ ಪಕ್ಷದಲ್ಲಿ ಈ ಒಂದು ಹೈಬಿಸ್ಕಸ್ ಟೀನ 4 ರಿಂದ 5 ವಾರ ಮಾಡಿ ನೋಡಿ, ನಿಮ್ಮ ರಿಸಲ್ಟ್ ಹೇಗಿದೆ ಅಂತ ನೀವೇ ಕಂಡುಕೊಳ್ತೀರಾ. ಇದೇ ತರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.